ಅದು ಸೋಲಿಸಿ ಮುಂದೆ ಸಿದ್ದಾರೂಢ ಭಾರತಿ ಅಂತ ನಾಮಕರಣ ಪಡ್ಕೊಂಡು ಮುಂದೆ ಸಂಚಾರ ಮಾಡ್ತಾ ಬಂದು ಹುಬ್ಬಳ್ಳಿ ಸೇರಿ ಹುಬ್ಬಳ್ಳಿ ಇವತ್ತು ಭೂ ಕೈಲಾಸ ಅನಿಸಿದ್ರೆ ಹಂಗ ಅದೇ ರೀತಿಯಾಗಿ ಜಗದ್ರು ಶಿವಾನಂದಪ್ಪನ ತಿಳಿಸಿ ಡಿ ಪೂರ್ಣಾನಂದಪ್ಪನ ಸೇವಾ ಮಾಡಿದ್ರು ಕ್ರಮವತ್ತವಾಗಿ ಸೇವಾ ಮಾಡಿದ್ರು. ಏನ್ ಮಾಡ್ಬೇಕು ಅಡಿಗೆ ಮನ್ಯಾಗ ಕಟ್ಟಿಗೆ ಹೊಡಿ ಸೇವಾ ಕಟ್ಟಿಗೆ ಹೊಡೆದ್ರು, ಬಾಂಡೆ ತೊಳಗುವಾಗ ಬಾಂಡೆ ತೊಳಗಿದ್ರು. ಮತ್ ಏನ್ ಮಾಡ್ತಿದ್ರು 4 ವರ್ಷ ಶಾಸ್ತ್ರ ತಪ್ಪಿಸ್ಲಿಲ್ಲ. ಇವ ಅದು ಕ್ರಮ ಪಾಡ್ದು. ಈ ಊರೊಳಗೆ ಏನಾಗಿರ್ತದೆ ಅದೊಂದು ಪರ್ಚೆ ಆಗಿರ್ತದೆ. ಇವ ಈ ಊರೊಳಗೆ ಇದೇ ಊರಾಗ ಎಷ್ಟು ಮಂದಿ 2 ದಿನ ಪುರಾಣ ಕೊಡೋದು ಕೈ ಎತ್ತಿ ನೋಡಿ. ಈ ಊರಾಗ ಇಲ್ಲ ಬಾಳ 3 ಮಂದಿ 4 ಮಂದಿ ಅವ್ರ 3 ಮಂದಿ ಕಣ್ಣಿಗೆ ಬೀಳ್ತಾರೆ. ನೀವು ಒಟ್ಟಾಗಿ ಪುರಾಣಕ್ಕೆ ಕೇಳಿ ನೀವು ಏನ್ ಮಾಡಿದ್ರೆ ನಮ್ಮೂರ ಜಾತ್ರೆ ಮಸ್ತ್. ಏನತ್ ನಮ್ಮೂರ ಜಾತ್ರೆ ಮಸ್ತ್. ಏನತ್ ಪುರಿ ಆಯ್ತು, ಇಡ್ಲಿ ಆಯ್ತು, ದ್ವಾಸೆ ಆಯ್ತು, ಬಜ್ಜಿ ಆಯ್ತು, ಗುಂಡಾ ಬಜ್ಜಿ ಆಯ್ತು. ಇವ ಅದಕ್ಕಾಗಿ ಬಂದಿಲ್ಲ ಜೀವನ ಮಾಡಿದ್ರೆ ಅದನ್ನು ಮಾಡಬೇಡ ಅಂತಲ್ಲ. ಅದನ್ನ ಸೇವಾ ಮಾಡ್ತಾ ಏನ್ ಮಾಡ್ಬೇಕು, ಯಾಕೆ ಸೇವಾ ಮಾಡಬೇಕು ಮೊದಲಿಗೆ ಅಂದ್ರೆ ಯಾರ ಗುರು ಕೈ ಸ್ಥಾನೊಳದ ಸದ್ಭಾವದಿಂದ ಸೇವೆ ಮಾಡ್ತಾರೆ ಅವರ ಮನಸ್ಸು ಅಂತಃಕರಣ ಪರಿಶುದ್ಧ ಆಗ್ತದೆ. ಎಲ್ಲಿ ತನಕ ಮನಸ್ಸ ಅಂತಃಕರಣಗಳು ಪರಿಶುದ್ಧ ಆಗಲ್ಲ ಅಲ್ಲಿ ತನಕ ನಮ್ಗೆ ಏನಾಗಲ್ಲ, ಜ್ಞಾನ ಉದಯ ಆಗಂಗಿಲ್ಲ, ಗುರುವಿನ ಮಾತೊಳಗೆ ನೆಲೆಯಾಗಿಲ್ಲ. ಹೆಂಗ ನಿಮ್ಮ ಮನೆ ಒಳಗೆ ಆಗೆಲ್ಲ ಇತ್ತು, ಈಗ ನಿಮ್ಮ ಮನೆ ಪ್ಲಾಸ್ಟಿಕ್ ಕೊಡೋದಲ್ಲ, ಈಗೆಲ್ಲ ಬಾಯಿನ ಇಲ್ಲಿ ಅವ್ರಾಗೋದು. ಆ ಪ್ಲಾಸ್ಟಿಕ್ ಕಡ ತಗೊಂಡು ನೀವೇನಾರ ಬಾಯಿ ಸೇದು ಬಾಯಿಗೆ ಹೋಗದ್ರಂದ್ರ ನೀರಾಗಿ ಬಿಟ್ಟಿರಂದ್ರ ಅದ್ರೊಳಗೆ ಒಂದು ಗಾಳಿ ತುಂಬಿರ್ತದೆ. ಆ ಪಡವಾಗಿನ ಗಾಳಿ ಹೊರ ಹೋಗುತ್ತಾನ ಒಳಗಿನ ಬಾಯ ನೀರೊಳಗೆ ಹೋಗುದು. ನೀವು ಎಷ್ಟು ಬೇಕಷ್ಟು ಪ್ರಯತ್ನ ಮಾಡ್ರಿ, ಟಮಾಟ ಮಾಡತ್ರಿ ಏನ್ ಬೇಕಾದ ಅನ್ಸ್ತೈತೆ ಅದ್ರ ಒಳಗಿನ ಗಾಳಿ ಯಾವಾಗ ಖಾಲಿ ಆತು ಅವಾಗ ಬಾಯ ನೀರ್ ಒಳಗೆ ಹೋಗ್ತಾವ. ಹಂಗ ನಮ್ಮ ಒಳಗೆ ಎಲ್ಲಿ ತನಕ ಏನಂದ್ರ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ 3 ದೋಷಗಳದಾವ. ಆ ಮಲದೋಷ ಎಲ್ಲಿ ತನ ಇರ್ತಂದ್ರ ನಮ್ಗೆ ಯಾವಾಗ ಪಾಪ ಮಾಡಬಾರ್ದಪ್ಪ ಏನ ತಿಳ್ಕೊಂಡು ಯಾವಾಗ ಅನಿಸ್ತಂದ್ರ ಅವಾಗ ತಿಳ್ಕೊಬೇಕು ಇಂತ ಗುರು ಸೇವಾ ಮಾಡಿದ್ರೆ ನಾವೇನು ಸಾರ್ಥಕ ಆದ, ಇನ್ಮೇಲೆ ಪಾಪ ಮಾಡಕ್ ಆಗಿಲ್ಲ. ಮತ್ತೆ ಇಲ್ಲಿ ಕುಂತ್ರು ಸಹಿತ ನಿಮ್ಗೆ ಏನಾಗೈತೆ ಅಂದ್ರೆ ಇವ ನಾವ್ ಹೊಂಟ್ರ ನಮ್ಮ ಮಕ್ಕಳ ಇವ್ರು ಏನಂತಂದ್ರೆ ವಿಕ್ಷೇಪ ದೋಷ ಇವ್ರದು ಚಿತ್ತ ಚಂಚಲ ಇವ. ಅದಕ್ಕಾಗಿ ಅಂತಾರ ಇವ ಬಾಳ ನಿಜಗೊಂಡು ಬರ್ಕೊಂಬಂದಾರ, ಬಡದ್ರೆ ಎಲ್ಲಾ ಬಾಳ ಇವ್ರೆಲ್ಲ ತಂಗಿಯರ ಕುಂದ್ರಲ್ಲ ಆ ರೀತಿ ಬರ್ದಾರ. ಯಾಕಂದ್ರ ಹೆಂಗಿರ್ತಕ್ಕಂದ್ರ ಅದು ವಯಸ್ಸಿಗೆ ಹೆಂಗಿರ್ತದ ಇವ ಹಂಗ ಹೇಳ್ತ ನೋಡಿ ಅವ್ರು ನಡಿ ಅಲ್ಲಿ ಹೋಗುನ್ ಯಾಕೆ ಹಂಗಾಗೈತಂದ್ರ ಈಗೇನು ಅನ್ಸುದಿಲ್ಲ ಇವ ಅದು ಮುಂದ ದುಃಖ ಆಕೈತಲ್ಲ ಅವಾಗ ಅನ್ಸದ ಯವ್ವ ನಮ್ಮ ಊರಾಗ ಎಂತ ನಡೀತ ಅವಾಗ ಎಂತಾಗೈತಿ ಇವ ಅವ್ರು ಓದುತ್ತ ಫಲದು ಯಾಕೆ ಹೋಗ್ಯಾರದ. ನಾನು ಪುರಾಣ ಹೇಳ ಸಣ್ಣಾಗ ಹಿಂಗೆ ಗೆದ್ದೆ ಹೋಗಿ ಅದಕ್ಕೆ ಹೋಗ್ತಾರ ನಾ ಹೇಳೋತಿ ಗೆದ್ದೋಕ್ಕಾರ ಮಂದಿ ನೋಡ್ರಿ ನೀವು ನಾ ಹೇಳುವಾಗ ಎದ್ದೋಕ್ಕಾರ ಮಂದಿ. ಯಾಕೆ ನಾನು ಸಣ್ಣಾಗದಾಗ ಪುರಾಣ ಹೇಳ್ತಿ ಗೆದ್ದೆ ಅಡ್ಯಾಡಿ ಅದಕ್ಕೆ ಇವತ್ತು ನಾ ದುಃಖ ಆಗತ್ತೆ ನನಗೆ. ಅದಕ್ಕೆ ಅಪ್ಪಾರಿ ಬ್ಯಾಡ್ರಿ ನಾ ಹೇಳೋದಂತೇನಿ ಆದ್ರೂ ಸಹಿತ ಅಪ್ಪಾರ ಇಲ್ಲ ಅಪ್ಪಾರ ಕೊಡ್ತಾನೆ ಒಂದು 2 ನಿಮಿಷ ಏನ್ ಹೇಳ್ರಿ ಅಂತಾರ. ಅದಕ್ಕಾಗಿ ನಾವೇನ್ ಮಾಡಬಾರ್ದು ಅಂದ್ರೆ ಆ ಗುರುವಾಣಿಯನ್ನು ಕೇಳಬೇಕಾಗಿತ್ತಂದ್ರ ಗುರು ಸ್ಥಾನಗಳು ಸೇವಾ ಮಾಡ್ಬೇಕಾಗಿದ. ಆ ಸೇವಾ ಮಾಡಿದ್ರೆ ಅಂತಕ್ಕಂಥ ಪರಿಸ್ಥಿತಿ ಆಗ್ತದ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ಅಂತ ಗುರುವಿನ ಶಿವಾಯ ನಮಃ.